ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್ಸ್. ಅಂದರೆ ಇವತ್ತಿನ ಒಂದು ಎಪಿಸೋಡ್ ನಿಮಗೊಂದು ಡ್ರಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಏನಿದೆ ಡ್ರಮ್ ಅಂತ ಕೇಳ್ತಾ ಇದ್ರೆ, ವಾಟರ್ ಡ್ರಮ್ ಅಲ್ಲ, ಆ್ಯಕ್ಚುಲಿ ಸೌಂಡ್ ಒನ್ ಕಂಪ್ನಿ ಒಂದು ಡ್ರಮ್ ಪೋರ್ಟೇಬಲ್ ವೈರ್ಲೆಸ್ ಸ್ಪೀಕರ್ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಡ್ರಮ್ ಅನ್ನೋದು ಒಂದು ಮಾಡೆಲ್ ನೇಮ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೋಡೋಕ್ಕೆ ಡ್ರಮ್ ಥರನೇ ಇದೆ. ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ನೋಡ್ತಾ ಇದ್ರೆ ಮೇಲ್ಗಡೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಡ್ರಮ್ ಥರನೇ ಕಾಣ್ತಾ ಇದೆ ಆ್ಯಕ್ಚುಲಿ ಇದು. ಸೊ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಒಂದು ಕ್ವಾಲಿಟಿ ಹೇಗಿದೆ, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಪ್ರೈಸ್ ಏನು, ಪರ್ಚೇಸ್ ಮಾಡ್ಬೋದಾಗಿದ್ದನ್ನ ನಿಮಗೆಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದ ವಿಡಿಯೋನ ಮೊದಲು ಲೈಕ್ ಮಾಡಿ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಸೌಂಡ್ ಒನ್ ಡ್ರಮ್ ಪೋರ್ಟೇಬಲ್ ಬ್ಲೂಟೂತ್ ಸ್ಪೀಕರ್ ಅಂತ ಹೇಳ್ಬೋದು. ಸೊ ಸಿಂಪಲಾಗಿ ಹೇಳೋದಾದರೆ ಬ್ಲೂಟೂತ್ ಸ್ಪೀಕರ್ ಅಂತಲೇ ಹೇಳ್ಬೋದು. ಒಂದು ಬಾಕ್ಸ್ನ ಒಂದು ಮೇಲ್ಗಡೆ ಭಾಗದಲ್ಲಿ ಸೌಂಡ್ ಒನ್ ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದರೆ, ಕೆಳಗಡೆ ಅದರ ಒಂದು ಮಾಡೆಲ್ ನೇಮ್ ಆಗಿರ್ಬೋದು ಮತ್ತು ಅದರ ಒಂದು ಚಿತ್ರವನ್ನು ಮೆನ್ಷನ್ ಮಾಡಿದರೆ, ತೋರಿಸ್ತಾ ಹೋಗ್ತೀನಿ ಬಾಕ್ಸ್ನ ಮೇಲ್ಗಡೆ ಏನೆಲ್ಲ ಒಂದು ಸ್ಪೆಸಿಫಿಕೇಷನ್ನ ಮೆನ್ಷನ್ ಮಾಡಿದ್ದಾರೆ ಮತ್ತು ಇದರ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ ತೋರಿಸ್ತೀನಿ ನಿಮಗೆ. ಮತ್ತೊಂದು ಭಾಗದಲ್ಲಿ ಈ ಒಂದು ಡಿವೈಸನ್ನು ಎಲ್ಲ ಒಂದು ಡಿವೈಸ್ಗಳಿಗೆ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಸಿಸ್ಟಮ್ ಇತ್ತು ಅಂತಂದರೆ, ಲ್ಯಾಪ್ಟಾಪ್ ಇತ್ತು ಅಂದರೆ, ಟ್ಯಾಬ್ಲೆಟ್ ಇತ್ತು ಅಂದರೆ, ಮೊಬೈಲ್ ಫೋನ್ ಇತ್ತು ಅಂದರೆ, ಎಲ್ಲ ಡಿವೈಸ್ಗಳಿಗೆ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಈವನ್ ನೀವು ಐಫೋನ್ ಇತ್ತಂದರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಷನ್ನ ಮೆನ್ಷನ್ ಮಾಡಿರುವಂಥದ್ದು, ಸ್ಟೀರಿಯೋ ಸೌಂಡ್ ಎಫೆಕ್ಟ್ ಇದೆ, USB ಪೋರ್ಟ್ ಇದೆ, FM ಇರುವಂಥದ್ದು, ಮೆಮ್ರಿ ಕಾರ್ಡನ್ನು ಹಾಕ್ಬೋದು, ಆಮೇಲೆ ರಿಚಾರ್ಜಬಲ್ ಬ್ಯಾಟ್ರಿ ಕೂಡ ಇರುವಂಥದ್ದು, ಆಮೇಲೆ 3.5mm ಆಡಿಯೋ ಒಂದು ಆಕ್ಸ್ ಕೇಬಲ್ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಆಮೇಲೆ ನಂತರ ಈ ಒಂದು ಬ್ಲೂಟೂತ್ ಸ್ಪೀಕರ್ ನಿಮಗೆ 5 ರಿಂದ 8 ಗಂಟೆ ಕಾಲ ಬರುತ್ತೆ. 3 ಕಲರ್ನಲ್ಲಿ ಅವೈಲೇಬಿಲಿಟಿ ಇದೆ, ರೆಡ್, ಬ್ಲ್ಯಾಕ್ ಮತ್ತು ಬ್ಲೂ. ಸೊ ಹಾಗಾದರೆ ಈ ಒಂದು ಬಾಕ್ಸ್ನಲ್ಲಿ ಯಾವ ಕಲರ್ನ ಒಂದು ಬ್ಲೂಟೂತ್ ಸ್ಪೀಕರ್ ಇದೆ ಅಂತ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ನೋಡೋಣ ಏನೆಲ್ಲ ಇದೆ ಈ ಒಂದು ಬಾಕ್ಸ್ನಲ್ಲಿ ಅಂತ. ಬ್ಲೂಟೂತ್ ಸ್ಪೀಕರ್ನ ಜೊತೆ ಒಂದು ಯೂಸರ್ ಮ್ಯಾನ್ಯಲ್ ಬಂದಿರುವಂಥದ್ದು, ಆಮೇಲೆ ಒಂದು ವೈರ್ ಕೂಡ ಇರುವಂಥದ್ದು. ಸೊ ಯೂಸರ್ ಮ್ಯಾನ್ಯಲಲ್ಲಿ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋ ಒಂದು ಸಂಪೂರ್ಣವಾದೊಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಇದನ್ನು ನೀವು ಓದ್ಕೋಬೋದು ಇಲ್ಲಿ. ಸೊ ನಂತರ ಇದರ ಜೊತೆಗೆ ಒಂದು ವೈರ್ ಕೂಡ ಬಂದಿರುವಂಥದ್ದು. ಸೊ ನೋಡೋಣ, ಹಾಗಿದ್ರೆ ಈ ಒಂದು ವೈರ್ ಆಕ್ಸ್ ಕೇಬಲ್ ಅಂತ ಹೇಳ್ಬೋದು, ಜೊತೆಗೆ ಚಾರ್ಜ್ ಮಾಡೋಕ್ಕೆ USB ಕೇಬಲ್ ಅಂತಲೂ ಹೇಳ್ಬೋದು. ಅದು 2-in-1 ಕೇಬಲ್ ಇದು. ಸೊ ನೋಡ್ತಾ ಇದ್ರೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. 3.5mm ಆಡಿಯೋ ಜಾಕ್ ಇರುವಂಥ ಆಕ್ಸ್ ಕೇಬಲ್ ಜೊತೆಗೆ ಚಾರ್ಜಿಂಗ್ ಮಾಡೋಕ್ಕೆ USB ಕೇಬಲ್ ಅಂತ ಹೇಳ್ಬೋದು. 2-in-1 ಕೇಬಲ್. ಬಟ್ ಇದರ ಒಂದು ಕ್ವಾಲಿಟಿ ಇನ್ನೂ ಸ್ವಲ್ಪ ಉತ್ತಮವಾಗಿದ್ದರೆ ಬೆಟ್ರ್ ಇರ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾದರೆ ಬ್ಲೂಟೂತ್ ಸ್ಪೀಕರನ್ನು ನೋಡೋಣ. ಮೇಲ್ಗಡೆ ಭಾಗದಲ್ಲಿ ಸೌಂಡ್ ಒನ್ ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದು ರೌಂಡ್ ಶೇಪಲ್ಲಿ ಇರೋದ್ರಿಂದ, ಅಂದರೆ ಡ್ರಮ್ ಶೇಪಲ್ಲಿ ಇರೋದ್ರಿಂದ ನಿಮಗೆ 360 ರೊಟೇಟ್ ಮಾಡಿದರೂ ಕೂಡ ಒಂದು ಎಲ್ಲ ಕಡೆಯಿಂದನೂ ಸೌಂಡ್ ಎಫೆಕ್ಟ್ ಬರುತ್ತೆ. ಸೊ ಹಾಗಾದರೆ ಸೌಂಡ್ ತುಂಬ ಒಂದು ರೂಮ್ ಫುಲ್ ಇದು ಎಫೆಕ್ಟ್ ಕೊಡುತ್ತೆ, ಒಳ್ಳೆಯ ಒಂದು ಬೇಸ್ ಎಫೆಕ್ಟ್ ಬರುತ್ತೆ ಅಂತ ಹೇಳ್ಬೋದು. ನಂತರ ಒಂದು ರೋಪ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್ನ ಒಂದು ರೋಪು. ಅದನ್ನು ನಾವು ಹಿಡ್ಕೊಂಡು ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಇದರ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಕೆಳಗಡೆ ಭಾಗದಲ್ಲಿ ನೋಡೋದಾದ್ರೆ, ಬೇಸ್ ಪಾರ್ಟ್ ನೋಡೋದಾದರೆ ವೈಟ್ ಕಲರ್ನಲ್ಲಿ ಇರುವಂಥದ್ದು. ನೀವು ಇದನ್ನು ಟೇಬಲ್ ಮೇಲೆ ಇಟ್ಟಾಗ ಅಥವಾ ಕೆಳಗಡೆ ಇಟ್ಟಾಗ ತುಂಬ ನೀಟಾಗಿ ಇದು ಕೂತ್ಕೊಳ್ಳುತ್ತೆ. ಸೊ ನಂತರ ಈಗ ಇನ್ನೊಂದು ಭಾಗದಲ್ಲಿ ಚಾರ್ಜ್ ಮಾಡೋಕ್ಕೆ ಒಂದು USB ಪೋರ್ಟ್ ಕೊಟ್ಟಿದ್ದಾರೆ, ಆಮೇಲೆ ಆಕ್ಸ್ ಕೇಬಲ್ ಹಾಕೋಕ್ಕೆ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಮೆಮ್ರಿ ಕಾರ್ಡನ್ನು ಕೂಡ ಹಾಕೋಕ್ಕೆ ಒಂದು ಆಪ್ಷನ್ ಇರುವಂಥದ್ದು. ಸೊ ನೀವು ಈ ಒಂದು ಡಿವೈಸನ್ನು ಒಂದು ಸುಮಾರು ನೀವು 3 ರಿಂದ 4 ಗಂಟೆ ಚಾರ್ಜ್ ಮಾಡಿದರೆ ನಿಮಗೆ ಒಂದು ಪ್ಲೇ ಟೈಮ್, ಅಂದರೆ ಇದನ್ನು ನೀವು 5 ರಿಂದ 8 ಗಂಟೆ ಕಾಲ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. 10 ಮೀಟರ್ ಡಿಸ್ಟೆನ್ಸ್ನಲ್ಲಿ ತುಂಬ ಚೆನ್ನಾಗಿ ಸೌಂಡ್ ಎಫೆಕ್ಟ್ ಬರುತ್ತೆ. ಸೊ ಮೇಲ್ಗಡೆ ಭಾಗದಲ್ಲಿ ಒಂದು ಪವರ್ ಬಟನ್ ಇರುವಂಥದ್ದು ಮತ್ತು ವ್ಯಾಲ್ಯೂಮ್ ಬಟನ್ ಇರುವಂಥದ್ದು, ಆಮೇಲೆ ಪಾಸ್ ಬಟನ್ ಇರುವಂಥದ್ದು. ಜಸ್ಟ್ ಆನ್ ಮಾಡೋಕ್ಕೆ ಪವರ್ ಬಟನ್ನ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಸೊ ಈಗ ಆನ್ ಆಗುತ್ತೆ. ಸೊ ನಂತರ ನಿಮ್ಮೊಂದು ಮೊಬೈಲ್ ಫೋನಲ್ಲಿ ಬ್ಲೂಟೂತನ್ನು ನೀವು ಆನ್ ಮಾಡಬೇಕಾಗುತ್ತೆ. ಬ್ಲೂಟೂತನ್ನು ಆನ್ ಮಾಡಿಬಿಟ್ಟು ಜಸ್ಟ್ ಸರ್ಚ್ ಮಾಡಿ, ಡಿವೈಸನ್ನು ಸರ್ಚ್ ಮಾಡಿದ ನಂತರ ಕನೆಕ್ಟ್ ಮಾಡ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ. ಬ್ಲೂಟೂತನ್ನು ಟರ್ನ್ ಆನ್ ಮಾಡ್ಕೊಂಡ ತಕ್ಷಣ ಜಸ್ಟ್ ಸರ್ಚ್ ಮಾಡಿದ ನಂತರ ಇಲ್ಲಿ ಒಂದು ಡಿವೈಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಸೌಂಡ್ ಒನ್ ಡ್ರಮ್ ಅಂತ. ಸೊ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಸೊ ಈಗ ಸೌಂಡ್ ಎಫೆಕ್ಟನ್ನು ನೋಡೋಣ ಯಾವ ರೀತಿ ಬರುತ್ತೆ ಅಂತ.
ಸೊ ನೋಡಿದ್ರಲ್ಲ, ಈ ಒಂದು ಡ್ರಮ್ ನಿಮಗೇನಾದ್ರು ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.